ಜಯಮಹಲ್ ಎರಡನೇ ಮುಖ್ಯ ರಸ್ತೆಯಲ್ಲಿ ಘಟನೆ ಆಗಿರೋದು. ಚಲಿಸ್ತಾ ಇದ್ದ ಕಾರಿನ ಮೇಲಿನ ಮರದ ಕೊಂಬೆ ಬಿದ್ದಿದೆ. ಚಲಿಸ್ತಾ ಇದ್ದ ಕಾರು ಮರ ಬಿದ್ದು ಕಾರಿನ ಮುಂಭಾಗ ಸಂಪೂರ್ಣವಾಗಿ ಜಖಮ್ ಆಗಿದ್ರೆ, ಇಬ್ಬರು ಕಾರು ಒಳಗಿದ್ರಲ್ಲ ಅವರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಅವ್ರಿಗೆ ಆಚೆ ಬರೋದಕ್ಕೆ ಅವಕಾಶ ಸಿಕ್ಕಿದೆ, ಆಚೆ ಬಂದಿದ್ದಾರೆ, ಕಾರನ್ನು ಅಲ್ಲೇ ಬಿಟ್ಟಿದ್ದಾರೆ. ಕಾರಣ ಆ ಮರವನ್ನು ತೆರವುಗೊಳಿಸುವಂತಹ ಕೆಲಸ ಇನ್ನೂ ಕೂಡ ಆಗಿದೆ. ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ಮರದ ಕೊಂಬೆಗಳು ಧರೆಗುಳಿದಿದ್ರೆ, ಜೊತೆಗೆ ವಿದ್ಯುತ್ ಕಂಬಗಳು ಸಮೇತ ಧರೆಗುಳಿಸ್ಕೊಂಡಿದೆ. ಇಲ್ಲಿ ಒಂದು ಮನೆಯನ್ನು ಸಂಪೂರ್ಣವಾಗಿ ಗೃಹ ಬಂಧನಕ್ಕೆ ಒಳಪಡೋ ಮಟ್ಟಕ್ಕೆ ಮರದ ಕೊಂಬೆ ಬಿದ್ದಿರುವಂಥದ್ದು ದೃಶ್ಯಗಳ ಸಮೇತ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಎಷ್ಟರ ಮಟ್ಟಿಗೆ ಡೇಂಜರ್ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಮಾಡಿದೆ ಅಂದರೆ, ಇದು ಜಯಮಹಲದ ಎರಡನೇ ಮುಖ್ಯ ರಸ್ತೆ. ಇಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆ, ಇಡೀ ರಸ್ತೆ ಈಗ ಬ್ಲಾಕ್ ಆಗಿರುವಂಥದ್ದು. ಮತ್ತು ಮಧ್ಯದಲ್ಲಿ ಮಾತ್ರ ಏನು ಗ್ಯಾಪ್ ಕಾಣಿಸ್ತಿದೆ, ದೃಶ್ಯಗಳಲ್ಲಿ ನೋಡ್ಬೋದು. ಜನ ಓಡಾಡೋದಕ್ಕೆ ಒಂದು ರೀತಿಯ ಜಾಗ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಮಾಡೋದೇನು, GB ಅಧಿಕಾರಿಗಳು ಬಂದು ಮರವನ್ನು ಕಟ್ ಮಾಡಿ ಬಿಟ್ಟು ಹೋಗಿದ್ದಾರೆ. ಅಂದರೆ ಬಿದ್ದಿದ್ದಂಥ ಕೊಂಬೆಗಳನ್ನ ಅರ್ಧ ಕಟ್ ಮಾಡಿರುವಂಥದ್ದು. ಇಲ್ಲಿ ನನ್ನ ಬಲಭಾಗದಲ್ಲಿ ಒಂದು ಮನೆ ಸಂಪೂರ್ಣವಾಗಿ ಈಗ ಮನೆಯಲ್ಲಿರುವಂಥವರು ಗೃಹ ಬಂಧನದಲ್ಲಿದ್ದಾರೆ. ಯಾಕಂದರೆ ಮನೆಯ ಒಳಭಾಗಕ್ಕೆಲ್ಲ ಮರದ ಕೊಂಬೆ ರೆಂಬೆಗಳು ಬಿದ್ದಿರುವಂಥದ್ದು. ಮತ್ತು ಅವರ ಮನೆಯ ಮುಂಭಾಗಕ್ಕೆ ಮರ ಬಿದ್ದಂಥ ಫೋರ್ಸ್ಗೆ ಒಂದು ದೊಡ್ಡ ವಿದ್ಯುತ್ ಕಂಬ, ಇಲ್ಲಿ ನೋಡ್ತಿದ್ದೀರಾ 11 kV ವಿದ್ಯುತ್ ಸರಬರಾಜು ಮಾಡುವಂಥ ಕೇಬಲ್ಗಳಿರುವಂಥ ದೊಡ್ಡ ಕಂಬ ಕೂಡ ಸಂಪೂರ್ಣವಾಗಿ ಕೆಳಗೆ ಬಿದ್ದಿದೆ. ಮನೆ ಗೇಟ್ ಮುಂಭಾಗಕ್ಕೆ ಅದು ನಿಂತಿರುವಂಥದ್ದು ನೋಡ್ಬೋದು. ಇಲ್ಲಿ ಎಷ್ಟರ ಮಟ್ಟಿಗೆ ಅದು ಕೇಬಲ್ಗಳು ಕಾಣಿಸ್ತಿದೆ ಅಂತ. ಮತ್ತು ಒಳಭಾಗದಲ್ಲೂ ನಿಮಗೆ ಕೆಲವರು ಓಡಾಡ್ತಿದ್ದಾರೆ, ಒಳಗಡೆ ಕಾರ್ ಕೂಡ ಇದೆ. ಅವರು ಮನೆಯಿಂದ ಈಚೆ ಬರೋಕ್ಕೆ ಆಗದಲ್ಲಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಕಾಣಿಸ್ತಿದೆ. ಯಾವಾಗ ಇದನ್ನೆಲ್ಲ ಕ್ಲಿಯರ್ ಮಾಡಿಬಿಡ್ತಾರೋ, ನಾವು ಯಾವಾಗ ಈಚೆ ಬರ್ತೀವಿ ಅನ್ನೋ ಪರಿಸ್ಥಿತಿಲಿ ಮನೆಯವರು ಇರುವಂಥದ್ದು. ಮನೇಲಿ ನೋಡಿಕೊಂಡು ಓಡಾಡ್ಕೊಂಡಿದ್ದಾರೆ ಹೊರತು ಮನೆಯಿಂದ ಈಚೆ ಬರೋಕ್ಕಾಗ್ದಲೆ ಕಾಂಪೌಂಡ್ನಲ್ಲಿದ್ದಂತಹ ಕೆಲ ವಸ್ತುಗಳು ಕೂಡ ಈಗ ಮರದ ಕೊಂಬೆ ಬಿದ್ದು ಮನೆ ಕೂಡ ಕೆಲ ಭಾಗಗಳಲ್ಲಿ ಡ್ಯಾಮೇಜ್ ಆಗಿದ್ರೆ, ಈ ಮನೆಯ ಹೊರಭಾಗದಲ್ಲಿ ಏನು ಮೇಲ್ಛಾವಣಿ ಮಾಡ್ಕೊಂಡಿರ್ತಾರೆ ಕಾಂಪೌಂಡ್ಗೆ, ಮತ್ತು ಫೆನ್ಸಿಂಗ್ ಏನು ಮಾಡಿದ್ದಾರೆ, ಕಾಂಪೌಂಡ್ಗೆ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ, ಅದೆಲ್ಲ ಕೂಡ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಿರುವಂಥದ್ದು. GB ಅಧಿಕಾರಿಗಳು ಏನು ಸಂಪೂರ್ಣವಾಗಿ ಏನು ಮರದ ಕೊಂಬೆ ಬಿದ್ದಿತ್ತು ಅದನ್ನು ಮಧ್ಯಭಾಗಕ್ಕೆ ಇದು ಮಾಡಿದ್ದಾರೆ. ಮತ್ತು ಬರೀ ಅಷ್ಟೇ ಅಲ್ಲ, ಕಾಂಪೌಂಡ್ ಕೂಡ ಕುಸಿದು ಬಿದ್ದಿರುವಂಥದ್ದು. ಮರ ಬಿದ್ದಂಥ ಫೋರ್ಸ್ಗೆ ಕಾಂಪೌಂಡ್ ಏನು ಅವ್ರು ಮಾಡ್ಕೊಂಡಿದ್ದಾರೆ ಮನೆ, ಅದು ಕೂಡ ಅರ್ಧಂಬರ್ಧ ಕಟ್ಟಾಗಿ ಬಿದ್ದಿರೋದು ಇಲ್ಲಿ ಕಾಣಿಸ್ತಿರುವಂಥದ್ದು. ಅಷ್ಟರ ಮಟ್ಟಿಗೆ ಅಷ್ಟು ದೊಡ್ಡ ಬೃಹತ್ ಗಾತ್ರದ ಕೊಂಬೆಗಳು ಈ ಮನೆಯ ಮೇಲೆ ಬಿದ್ದಿರುವಂಥದ್ದು. ಇದರ ಜೊತೆಗೆ ಎಡಭಾಗದಲ್ಲಿ ಮರ ನಿಮಗೆ ತೋರಿಸ್ತೀನಿ. ಈ ಮರ ಏನು ಕಾಣಿಸ್ತಿದೆ, ಈ ಮರದ ಕೊಂಬೆ ಬಿದ್ದಿರೋದ್ರಿಂದ ಮರದ ಕೆಳಭಾಗದಲ್ಲೇ ಒಂದು ಕಾರ್ ಕೂಡ ಇದೆ. ಆ ಕಾರಿನ ಈಗ ಇದು ಪೂರ್ತಿ ಇವರು ತೆರವು ಮಾಡಾದ ಮೇಲೇ ಆ ಕಾರಿನ ಪರಿಸ್ಥಿತಿ